ಹಾಯ್, ನಮ್ಮೆಲ್ಲರ ಮನಸ್ಸಲ್ಲಿ ಮೈಂಡಲ್ಲಿರೋ ಒಂದೇ ಒಂದು ವಿಷಯ, ನಮ್ಮ ಜೀವನದಲ್ಲಿ ಏನೇ ಒಂದು ಕೆಲಸ ಮಾಡಿದರೆ ಸೊಸೈಟಿಯಲ್ಲಿ 4 ಜನರು ಏನು ಹೇಳ್ತಾರೆ ಅನ್ನೋದು. ಆ 4 ಜನರು ನಮ್ಮ ಸಕ್ಸಸ್ ನೋಡಿದ್ರೂ ಹೇಳ್ತಾರೆ, ನಮ್ಮ ಫೇಲ್ಯೂರ್ ನೋಡಿದ್ರೂ ಅವ್ರು ಹೇಳ್ತಾರೆ. ನಾವು ಥಿಂಕ್ ಮಾಡಬೇಕಾಗಿರೋದು, ನಾವು 4 ಜನರು ಏನು ಹೇಳ್ತಾರೆ ಅಂತ ಥಿಂಕ್ ಮಾಡಿ ನಮ್ಮ ಕೆಲಸವನ್ನು ಸ್ಟಾಪ್ ಮಾಡಬೇಕಾದ್ರೆ ನಮ್ಮ ಜೀವನದ ರಿಮೋಟ್ ಅವ್ರ ಕೈಯಲ್ಲಿದೆ ಅಂತ ಅರ್ಥ. ಆ 4 ಜನ ಏನೇ ಹೇಳಿದ್ರು ಅವ್ರು ನಿಮ್ಮ ಬಿಲ್ ಪೇ ಮಾಡಲ್ಲ, ಅವ್ರು ನಿಮ್ಮ ಹೌಸ್ ಬಿಲ್ಡ್ ಮಾಡಲ್ಲ, ಅವ್ರು ನಿಮ್ಮ ಸಕ್ಸಸ್ನ ಕ್ರಿಯೇಟ್ ಮಾಡಲ್ಲ. ಸೊ ನಾವು ಯಾಕೆ ಅವ್ರ ಬಗ್ಗೆ ಥಿಂಕ್ ಮಾಡಬೇಕು, ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕು? ನಮ್ಮ ಜೀವನದ ರಿಮೋಟ್ ಅವ್ರ ಕಂಟ್ರೋಲಲ್ಲಿ ಹೇಗೆ ನಾವು ಕೊಡಬೇಕು? ಯಾರು ಕ್ಲೀನಿಂಗ್ ಕೆಲಸ ಮಾಡ್ತಾರೆ ಅವ್ರು ಸೊಸೈಟಿನ ಕ್ಲೀನ್ ಮಾಡ್ತಾರೆ, ಯಾರು ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ ಅವ್ರು ನಮ್ಮ ಜೀವನನ ಮೂವ್ ಮಾಡ್ತಾರೆ, ದೆನ್ ಯಾರು ಫಾರ್ಮರಲ್ಲಿ ಕೆಲಸ ಮಾಡ್ತಾರೆ ಅವ್ರು ನಮಗೆ ಹಸಿ ಮೊಸರು ಕೊಡ್ತಾರೆ. ಕೆಲಸ ಯಾವುದೂ ಚಿಕ್ಕದಲ್ಲ, ಆದರೆ ಚಿಕ್ಕದಾಗಿರೋದು ನಮ್ಮ ಥಿಂಕಿಂಗ್. ಈ 4 ಜನರು ಏನು ಹೇಳ್ತಾರೆ ಅಂತೇಳಿ ನಾವು ಟೆನ್ಷನ್ ಮಾಡ್ತಾ ಇರಬೇಕಾ? ನಮ್ಮ ಜೀವನದ ರಿಮೋಟ್ ಅವ್ರ ಕೈಯಲ್ಲಿ ನಾವು ಕೊಡಬೇಕಾ? ಎಕ್ಸಾಂಪಲ್, ನಾನಿವಾಗ ಟೀ ಕುಡಿತಾ ಇದ್ದೀನಿ ಅಂದರೆ ಅವ್ಳು ಟೀಗೆ ಅಡಿಕ್ಟ್ ಆಗಿದ್ದಾಳೆ ಅಂತ ಹೇಳ್ತಾರೆ. ಕಾಫಿ ಶಾಪ್ಗೆ ಹೋಗಿ ಕಾಫಿ ಕುಡಿದ್ರೆ ಅವಳು ಶೋ ಅಪ್ ಅಂತ ಹೇಳ್ತಾರೆ. ಈ ಜನರು ಫಾರ್ಮರ್ ಕೆಲಸ ಮಾಡೋರ್ನ ಮಡ್ ಪೀಪಲ್ ಅಂತ ಹೇಳ್ತಾರೆ, ಆದರೆ ಅವ್ರಿಗೆ ಇನ್ನೂ ಗೊತ್ತಿಲ್ಲ ಅವರಿಲ್ಲ ಅಂದರೆ ನಾವು ಹಂಗ್ರಿ ಪೀಪಲ್ ಅಂತ. ಈ ಡ್ರೈವರ್ ಕೆಲಸ ಮಾಡಿದವ್ರಿಗೆ ಹೇಳ್ತಾರೆ, ಅವ್ನು ಡ್ರೈವರ್ ಕೆಲಸ ಮಾಡ್ತೀನಿ, ರೋಡಲ್ಲಿ ಎಳಿತಾ ಇರ್ತಾನೆ, ರೋಡಲ್ಲಿ ಇರ್ತಾನೆ ಅಂತೇಳಿ ತುಂಬ ಹೀಯಾಳಿಸಿ ನೋಡ್ತಾರೆ. ಬಟ್ ಅವ್ರಿಗೆ ಇನ್ನೂ ಗೊತ್ತಿಲ್ಲ ಅವರಿಲ್ಲ ಅಂದರೆ ನಮಗೆ ಓಲಾ ಉಬರ್ ಕ್ಯಾನ್ಸಲ್ ಮೆಸೇಜ್ ಬರುತ್ತೆ ಅಂತ. ಅದೇ ಅವರು ಕ್ಲೀನಿಂಗ್ ಕೆಲಸ ಮಾಡಿದ್ರು ಅಂತ ಹೇಳಿ ಕ್ರಿಟಿಸೈಸ್ ಮಾಡಿದರು, ಆದರೆ ಅವರು ಇಡೀ ವರ್ಲ್ಡ್ಗೆ ಇನ್ಸ್ಪಿರೇಷನ್ ಆದರು. ಸಣ್ಣಿರುವಾಗ ಅಬ್ದುಲ್ ಕಲಾಂ ಅವರು ಪೇಪರ್ ಹಾಕ್ತಾಯಿದ್ರು, ಆದರೆ ಇವಾಗ ಅವರು ಪೇಪರ್ ಹೆಡ್ಡಿಂಗ್ ಆದರು. ಸೊ 4 ಜನರು ಏನು ಬೇಕಾದರೂ ಹೇಳಿ, ಅದಕ್ಕಿರೋ ಸೊಲ್ಯೂಷನ್ ಇಗ್ನೋರ್ ಮಾಡಿ ನಿಮ್ಮ ಪಾತಲ್ಲಿ ಮೂವ್ ಆಗಿ.